ಬ್ರೇಕಪ್ ಆಗಿರೋ ಹುಡುಗಿನ ಕರ್ಕೊಂಬಂದು ರೆಡಿ ಮಾಡಿಸ್ದಂಗೆ ಆಗ್ತಿದೆ. ಏನಂತೀರಾ ಸರ್ ಈ ಡೈಲಾಗಿಗೆ? ಹೌದೌದು. ಆರ್ಡರ್ ಇಡ್ಲಿ ವಡೆ ಸಾಂಬಾರ್ ಬ್ಲಿಂಕಿಟ್ಟಲ್ಲಿ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೀನಿ ನಮ್ಮ ಚಿಕ್ಕಮಗಳೂರಲ್ಲಿ. ಬ್ಯಾಂಗ್ಳೂರಲ್ಲೆಲ್ಲ ಮಾಡ್ತಾ ಇದ್ವಿ, ಚಿಕ್ಕಮಗಳೂರಲ್ಲಿ ಈ ಥರ ಮಾರ್ಕೆಟಿಂಗ್ ಏಜೆನ್ಸಿನ ಯಾರೂ ಮಾಡಿಲ್ಲ. ನೆಕ್ಸ್ಟು ಗೊತ್ತಿಲ್ಲ. ಹೊರಗಡೆ ಮಳೆ ಬರ್ತೈತೆ, ಈ ಛತ್ರಿ ತಕ್ಕೊಡು ಮಗ. ಮನೆ ಒಳಗೆ ಓಡಾಡೋದಿದ್ರೆ ಈ ಛತ್ರಿ ಕೊಡ್ತೀನಿ ಗೆಳೆಯರೆ, ಆಚೆ ಹೋಗೋದ್ರೆ ಕೊಡಲ್ಲ. ಏನಂತೀರಾ ನೀವು ಕಮೆಂಟ್ ಮಾಡಿ. ಆಚೆ ಎಲ್ಲ ಛತ್ರಿ ತೊಗೊಂಡೋಗ್ಬಿಟ್ರೆ ನಾವು ವಿಡಿಯೋಗೆ ಏನು ಮಾಡೋಣ? ಆಡ್ದು ಆಫ್ ಮಾಡಿ. ಆ್ಯಂಡ್ ಈ ಕಾರ್ ಒಳಗೆ ಬಂದಾದ್ಮೇಲೆ ಹೇಳಿದ್ರು ಇವತ್ತಿಗೆ 1 year ಆಯ್ತು ಅಂತ. ಎಕ್ಸಾಕ್ಟ್ಲಿ ಇವತ್ತು 1 yearಗೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದೆ ಸಮಥಿಂಗ್ ನ್ಯೂ ಇಸ್ ಕಮಿಂಗ್ ಅಪ್ ಅಂತ. ಇದೆಲ್ಲ ನಮ್ಮ ಸಂಜು ಸ್ಯಾಮ್ಸನ್ ಕಡೆಯಿಂದ ಒಂದು ಐಡಿಯಾ ಹಾಕಿದೀವಿ ಹೋಮ್ ಸ್ಟೇಗೆ. ಈಗ ಜನ ತಡ್ಕೊಳಕ್ಕಾಗ್ತಿಲ್ಲ, ಹೆವಿ ಜನ. ಆದರೆ ಬರೋ ಟೂರಿಸ್ಟ್ಗೆಲ್ಲ ಒಂದು ಹೇಳೋದೇನೆಂದರೆ, ಬಂದು ನೀವು ಬರೀ ಸ್ಟೇನ ಎಂಜಾಯ್ ಮಾಡೋಗಿ, ಅಲ್ಲಿ ಕಿರಿಕ್ ಮಾಡೋದು, ಕಸ ಹಾಕೋದು, ಕುಡ್ದು ಹೆಂಗೆಂಗೋ ಆಡೋದು. ಮೊನ್ನೆ ಸ್ಟೆಬ್ಲೈಸರ್ ಗಾನ್ ಗೊಪ್ಪಲ್ಲ ಆಯ್ತು ಹೇಳ್ಬಾರ್ದು, ಬಟ್ ಸ್ಟಿಲ್ ಅದು ಮನದಾಳದ ನೋವು ತಡೆಯಕ್ಕಾಗ್ದಲ್ಲೇ ಹೇಳ್ಬಿಟ್ವಿ. ಅಂಡ್ ಮೊನ್ನೆ ನಮ್ಮ ಹೋಮ್ ಸ್ಟೇ ಹುಡುಗನ್ ಪ್ರಾಬ್ಲಮ್ ಮಾಡಿದ್ರು ಬಂದ್ಬಿಟ್ಟು. ಏನಂದ್ರೆ ಹೋಮ್ ಸ್ಟೇಲಿ ಮೊನ್ನೆ ಗ್ಯಾಸಿನ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನೆಕ್ಸ್ಟ್ ನೀರಿನ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಮಲ್ನಾಡ್ ಹೋಮ್ ಸ್ಟೇ ಇಟ್ಟಾಗ್ಲೂ ಸೇಮ್ ಪ್ರಾಬ್ಲಮ್ ಫೇಸ್ ಆಗಿದ್ದು ನಾನು ಯೂಟ್ಯೂಬ್ ಅಲ್ಲಿ ಹಾಕಿದೀನಿ. ನಾನು ಸೆಕೆಂಡ್ ಲಾಗೆ ಅದಿರೋದು ಚೆಕ್ ಮಾಡಿ. ಗೆಸ್ಟಿನ ಪ್ರಾಬ್ಲಮ್ಮು ಅದು ಸಾಲ್ವ್ ಆಯ್ತು, ಎಲ್ಲ ಸಾಲ್ವ್ ಆಯ್ತು. ಇವಾಗ ಹಂಚಿಂದ ಲೀಕೇಜ್ ಪ್ರಾಬ್ಲಮ್, ಇದನ್ನ ಸಾಲ್ವ್ ಮಾಡಕ್ಕೆ ಅಲ್ಲ ಆ ಹಂಚು ಲೀಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಯರ್ಲಿ 2 to 3 lakhs ಖರ್ಚು ಮಾಡಿ ಸರಿ ಮಾಡಿದ್ವಿ. ಈಗ ಮತ್ತೆ ಪ್ರಾಬ್ಲಮ್. ವಾಟ್ಸ್ಆಪ್ ಗಾಯ್ಸ್, ಹೋಪ್ ಎವ್ರಿನ್ ಈಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ನಮ್ಮ ಡೇ 48, ನಮ್ಮ 50 days ಚಾಲೆಂಜಲ್ಲಿ. ಇವತ್ತೇನು ಗೊತ್ತಾ ವಿಷಯ, ಬ್ಲಿಂಕಿಟ್ಟಲ್ಲಿ ಫಸ್ಟ್ ಟೈಮ್ ಆರ್ಡರ್ ಮಾಡಿದ್ದೀನಿ ನಮ್ಮ ಚಿಕ್ಕಮಗಳೂರಲ್ಲಿ. ಬ್ಯಾಂಗ್ಳೂರಲ್ಲೆಲ್ಲ ಮಾಡ್ತಾ ಇದ್ವಿ. ಆ್ಯಂಡ್ ಒಂದು ಚಾರ್ಜಿಂಗ್ ಕೇಬಲ್ಲು ಆ್ಯಂಡ್ 1 more 3M ಟೇಪ್ ಆರ್ಡರ್ ಮಾಡಿದ್ದೆ. ಮುಚ್ಚ ಇದಾಗಲ್ಲ ಅನ್ಸುತ್ತೋ ಇಷ್ಟು, ಇನ್ನೊಂದು ಬೇಕು ಅಷ್ಟು ಕಾಸು ಇಟ್ಟಿಲ್ಲಪ್ಪ. ಅದು ಫೋಮ್ ಶೀಟ್ ಇದೆಯಲ್ಲ, ಆ ಫೋಮ್ ಶೀಟ್ ಆರ್ಡರ್ ಮಾಡೋಕ್ಕೆ ಅಥವಾ ಫೋಮ್ ಶೀಟ್ನ ಅಂಟಿಸೋಕ್ಕೆ ಆರ್ಡರ್ ಮಾಡಿದ್ದೆ. ಆ್ಯಂಡ್ ಇವಾಗ ನಮ್ಮ ಜೊತೆ ಇದ್ದಾನೆ ಸುದೇನ್ ಯಶಸ್ಸೆಸ್. ಅವನ್ನೆಲ್ಲ ವಿಡಿಯೋ ಮಾಡೋಕ್ಕಿರೋದು, ನಾನು ವಿಡಿಯೋ ಮಾಡೋಕ್ಕಿರೋದು. ಹೋಗಿ ಕೂತಿದ್ದಾನಷ್ಟೇ. ಸೆಟಪ್ ಫುಲ್ ರೆಡಿ ಆಗಿದೆ. ಗೈಸ್, ಇವತ್ತಿನ ಲಾಗು ಆಫ್ಟರ್ನೂನ್ ಆಯ್ತಾ ಸ್ಟಾರ್ಟ್ ಮಾಡೋತ್ತಿಗೆ. ಸೂಪರ್ ನೆಟ್ ಮೂಡಲ್ಲಿದೆ ಕಣ. ಇವತ್ತು ಸ್ಟಾರ್ಟ್ ಮಾಡೋತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿದೆ. ಬೆಳಗಿಂದ ಬರೀ ಎಡಿಟು ಆ್ಯಂಡ್ ನಮ್ಮ ಅಮ್ಮನ ಚಾನಲ್ಗೆ ಫುಲ್ಲು ಯೂಟ್ಯೂಬ್ ಬ್ಯಾನರು, ಲೋಗೋ ಎಲ್ಲ ನೀಟಾಗಿ ಮಾಡಿಟ್ಟಿದ್ದೀನಿ ಈ ಸತಿ. ಓಕೆ, ಯಾರು ಲಾಗ್ ಮಾಡ್ತೀರಪ್ಪ ಶೂಟ್ ಮಾಡೋತ್ತಿಗೆ? ಯಶಸ್ ಕ್ಯಾಮ್ರಾ. ನೀನು ಇಲ್ಲಿ ಬಿಸಿ ಇರಲ್ವೇನೋ? ಆಲ್ ಇನ್ ಒನ್ ಬಿಟ್ರೆ ನಾನು ಸುದೀನ್ ಲಾಗ್ ಮಾಡ್ತಾನೆ, ತೊಂದರೆ ಇಲ್ಲ. ನಮಗೆ ಕಾಂಟೆಂಟ್ ಕೊಡೋಕ್ಕೇನು ಯಾರು ನಮಗೆ ಕಡಿಮೆ ಇಲ್ಲ. ನೆನ್ನೆ ಸಂಜೆ ಮಾತ್ರ ಯಾರು ಸಿಗಲಿಲ್ಲ, ಅದೇ ಬೇಜಾರಾಯಿತು. ನಾನು ನೆನ್ನೆ ಒಬ್ಬೊಬ್ಬನೇ ಕಾಂಟೆಂಟ್ ಮಾಡ್ಕೊಂಡು ಬಂದೆ ಗೊತ್ತಾ. ಎಲ್ಲಿಗೆ ಹೋಗಿದ್ದಪ್ಪ? ಹೋಗಿದ್ದೆ ಎಲ್ಲೆಲ್ಲ, ನಿಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದೆ. ಇವತ್ತಿನ ಲಾಗಲ್ಲಿ ನೋಡಿ ಎಲ್ಲೆಲ್ಲಿ ಹೋಗಿದ್ದೆ ಅಂತ. AO ಮತ್ತೆ ಜಿಯೋ ಯೂಸ್ ಮಾಡ್ಕೊಂಡು ಅಲ್ಲ ಕಣ, ಬರ್ತಾ ಇಲ್ಲ ಇದು. ಅದೇ 10%ಗಿಂತ ಕಮ್ಮಿ ಆಗ್ತದೆ. ಆಗಿದೆ ಕಣ. ಈಗ ಮಾಡ್ಬಿಟ್ಟು ನೋಡು ಎಲ್ಬೋಡು ವಿಡಿಯೋ ಮಾಡ್ತಿದ್ದೆ ಗುರು. ತಗೊಂಡ್ಬಿಡು ಮಜಾ. ಬರ್ತಿಲ್ಲ ಇದೊಂದು ಹತ್ರ ಇಡ್ಬೇಕೇನಾ? ಇಲ್ಲ ಸರಿ ಇದೆ. ಸ್ಟಾರ್ಟ್ ಮಾಡ್ಲಾ? ಹೊಟ್ಟೆ ಬೇರೆ ಬರ್ತಾ ಇದೆ ಗೈಸ್. ಶರ್ಟ್ ಬಹಳ ಹಿಂಸೆ ಕೊಡ್ತಿದೆ. ದಪ್ಪ ಬೇಡ ಅಂತ ಹೇಳಿದ್ದು. 30 ದಿನಕ್ಕೆ 30 ಶರ್ಟ್ ಹಾಕ್ಬೇಕು. ಎಲ್ಲಿಂದ ತರೋಣ? ಇರೋ ಶರ್ಟ್ ಅಲ್ಲೇ ಅಡ್ಜಸ್ಟ್ಮೆಂಟ್. ಯಾರಾದ್ರೂ ಸ್ಪಾನ್ಸ್ ಮಾಡ್ತೀರಾ ನೋಡಿ ಹೊಟ್ಟೆನ? ನಿಮ್ ಬಿಸ್ನೆಸ್ ನಾವು ಫ್ರೀ ಆಗಿ ಮಾಡ್ತಾನೆ. ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಡ್ತೀವಿ ತಿಂಗಳ. ಯಾರಾದ್ರೂ ಬಟ್ಟೆ ಸ್ಪಾನ್ಸ್ ಮಾಡ್ತೀರಾ ನೋಡಿ ನಮ್ಮ ಟೀಮಿಗೆ. ಒಂದ್ ದಿವಸ ಹಾಕೊಡ್ತೀವಿ ಶೂಟಿಗೆ. ಒಂದೊಂದ್ ದಿನ ಎಲ್ಲಾರ್ದು ಸೂಪರ್ ನೈಟ್ ಮಾಡಲಿದೆ ತೆಗಿ. ಸೂಪರ್ ನೈಟ್ ಮಾಡಲಿದೆ ತೆಗಿ. ದೊಡ್ಡ ಕ್ಯಾಮ್ರಾಮನ್ ಕೊಂಡ್ರೆ ನನ್ನ ಮಗ ಈಗ ಸೆಟಪ್ ಮಾಡ್ತಾನೆ. ಗ್ರಿಡ್ ಲೈನಿಗೆ ಮ್ಯಾಚ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಕ್ಯಾಮ್ರಾಮನ್ ಅಂತ ದೊಡ್ಡದಾಗಿ ನಾಚಿಕೆ ಆಗ್ಬೇಕು. ನಿಮ್ಮಂತವರಿಗೆ ನಾಚಿಕೆ ಆಗ್ಬೇಕು. ಸ್ಟಾರ್ಟ್ ಮಾಡ್ಲಾ? ನಾಚಿಕೆ ಯಾರಿಗೆ ಆಗ್ಬೇಕಂತ ಈಗ ತರಿಸ್ತೀನಿ ಬನ್ನಿ. ಸ್ಟಾರ್ಟ್. ನಾಚಿಕೆ ಆಯ್ತು. ನಿಮ್ ಬಿಸ್ನೆಸ್ ಗೂಗಲ್ ನಲ್ಲಿ ಹುಡುಕಿದಾಗ ಕಾಣಿಸ್ತಿದ್ಯಾ ಇಲ್ವಾ? SEO, AO ಮತ್ತೆ ಜಿಯೋ ಯೂಸ್ ಮಾಡ್ಕೊಂಡು ಕಸ್ಟಮರ್ಸ್ಗೆ ನಿಮ್ ಬಿಸ್ನೆಸ್ ಅಪಿಯರ್ ಆಗೋ ತರ ನಾವ್ ಮಾಡ್ತೀವಿ. ನಿಮ್ ಬಿಸ್ನೆಸ್ಗೂ ರಿಯಲ್ ಲೀಡ್ಸ್ ಬೇಕಾ?
ಗ್ರೋ ಅಂತ ಈ ರೀಲ್ಗೆ ಕಮೆಂಟ್ ಮಾಡಿ. ನಿಮ್ ಬಿಸ್ನೆಸ್ ಗ್ರೋ ಆಗಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ. ಕ್ಲಾರಿಟಿ ಡಿಫ್ರೆನ್ಸ್ ನೋಡಿ, ಇದ್ರ ಯಾರಿಗೆ ನಾಚಿಕೆ, ಇದ್ರ ಯಾರಿಗೆ ನಾಚಿಕೆ ಹೇಳ್ತಾ ಇದ್ದಿದ್ದು, ಯಾರಿಗೆ ಪ್ಲೇ ಮಾಡೋದು? ಆ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ವಲ್ಲ ಮಗ, ನಿನ್ ಚಡ್ಡಿ ಎಲ್ಲ ತೋರಿಸ್ಬೇಡ. ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ವಲ್ಲ, ಇದು ಚಾರ್ಜಿಂಗ್ ಕೇಬಲ್. ಓಕೆ, ನಾ ಐಫೋನಿಗೆ ಬಡವ ಆಗಿದ್ದೀನಿ, ಒರಿಜಿನಲ್ ಐಫೋನಿಂದಂತೂ ತಗೊಳಕ್ಕಾಗಲ್ಲ. ಅದಕ್ಕೆ ಅನ್ಬಾಕ್ಸಿಂಗ್ ಮಾಡೋಣ. ವಾಹ್, ಹಾ ಬಂತು. ಒಂದು ಇದು ಚಾರ್ಜಿಂಗ್ ಕೇಬಲ್, ಇನ್ನೊಂದು ಟೇಪು, 3M ಟೇಪು. ಇಲ್ಲಿ ನೋಡೋ, ಇಲ್ಲಿ ಇದಕ್ಕೆ ವಾರಂಟಿ ಕಾರ್ಡ್ ಇಟ್ಕೊಳಪ್ಪ ಇರೋ. ವ್ಯಾರಂಟಿ 180 days. ಇದು 180 ಅಂದರೆ 6 to 18 6 months ವ್ಯಾರಂಟಿ ಇದೆ. ಹಳೇದು 6 monthsಗೆ ಇದಾಗೋಯ್ತು. ಅದು ಇದು ಕ್ಲೈಮ್ ಮಾಡೋಕ್ಕೆ 1 year ಇತ್ತು ಆ್ಯಕ್ಚುಲಿ ಅದು. ಬಟ್ ಕ್ಲೈಮ್ ಮಾಡೋಕೆ ಅದು ಇರಲಿಲ್ಲ, ಬಾಕ್ಸು ಇರಲಿಲ್ಲ, ಟೈಮು ಇರಲಿಲ್ಲ. ಹಾಂ, ಇದು ಬೇಗ ಹಾಳಾಗಲ್ಲ ಅನ್ಕೊಂತೀನಿ, ಥ್ರೆಡೆಡ್ ಅಲ್ಲ, ಅದಕ್ಕೆ ನೋಡ್ಬಿಟ್ಟು ತರಿಸ್ದೆ. ದಿಯಾ ಬೈದರ್ ದೇಖೆಂಗೆ. ಲೆಂತ್ ಜಾಸ್ತಿ ಇದೆ, ಥ್ರೆಡೆಡ್ ಬೇಗ ಆಗಲ್ಲ ಅನ್ಕೊಂತೀನಿ. ಅದಕ್ಕೆ 250 rupees ಕೊಟ್ಟು ತರಿಸಿದ್ದೀನಿ ಸತಿ. ನೋಡೋಣ. ಆ್ಯಂಡ್ ದಿಸ್ ಇಸ್ ದ ಒನ್ ಥಿಂಗ್ ಆರ್ಡರ್ ಮಾಡಿದ್ದು. ಇನ್ನೊಂದು ಇದು 3M ಟೇಪ್. ಇದನ್ನು ಅನ್ಬಾಕ್ಸಿಂಗ್ ಮಾಡಲ್ಲ. ಓಯ್, ಕಷ್ಟ ಆಗ್ಬಾರ್ದಂತ ಇದನ್ನು ಕೊಟ್ಟೆ. ಸರಿಯಾಗಿ ಸುದೀನ್ ತಲೆ ಕೆಡಿಸ್ಬೇಡ. ಆಗತ್ ಮಚ್ಚ ಇದು. ಇದನ್ನ ಅರ್ಧ ಮಾಡೋದಲ್ಲ ನಾವು, ಅರ್ಧ 1ರಲ್ಲಿ 4 ಇಷ್ಟುದ್ದ ತೆಗೆದ್ರೆ 2 ಆಗುತ್ತೆ ಇದು. ಆ್ಯಂಡ್ ಈ ಟೇಪ್ ಯೂಸ್ ಮಾಡಿಕೊಂಡು ಈ ಫೋಮ್ ಶೀಟ್ ನೋಡಿ ಟೇಬಲ್ ಮೇಲೆ ಇಟ್ಟಿದ್ದೀವಿ, ಸದ್ಯಕ್ಕೆ ಚೆನ್ನಾಗಿ ಕಾಣ್ತಿತ್ತು ಅಂತ. ಅದೇ ಫೋಮ್ನ ಅಂಟಿಸ್ಬೇಕು ಹಿಂದ್ಗಡೆ. ಇನ್ಮೇಲೆ ಸ್ಕ್ರೀನ್ ಕಾಣಿಸಲ್ಲ ನಿಮಗೆ. ಸ್ಕ್ರೀನ್ ಇರುತ್ತೆ, ಬಟ್ ಸ್ಕ್ರೀನ್ ಸೆಟಪ್ ಬೇಕಾದಾಗ ಮಾತ್ರ ಅದನ್ನ ಹಾಕ್ತೀವಿ, ಇಲ್ಲ ಅಂದರೆ ಫೋಮಲ್ಲೇ ರೆಕಾರ್ಡ್ ಮಾಡ್ತೀವಿ. ಸ್ಕ್ರೀನ್ ಅಂದ್ರೆ ರೆಂಟಿಗೆ ಕೊಡ್ತೀವಿ, ಯಾರು ತಗೊಳ್ಳೋರಿದೆ ತಗೊಂಬಿಡಿ. ಆಪಲ್ ಕಾಸು ಮಾಡಕ್ಕೆ ನೋಡ್ತೀನಿ. ಸರಿ, ಈಗ ಸ್ಕ್ರಿಪ್ಟ್ ಬರೀಬೇಕು ನಾನು. ಇಷ್ಟ ಮೈಕ್ ಬಾಕ್ಸ್ ಒಳಗೆ ಹಾಕ್ತೀನಿ ಮಗ. ಹೊರಗಡೆ ಮಳೆ ಬರ್ತೈತೆ, ಈ ಛತ್ರಿ ತಕ್ಕೊಡು ಮಗ. ಆಚೆ ಬರ್ತೀಯ ಇಲ್ಲೇ ಬರ್ತೀಯ? ಛತ್ರಿ ತಗೊಂಡು ಆಚೆ ಬರ್ತೀಯ ಇಲ್ಲೇ ಬರ್ತೀಯ ಅಂದೆ. ಅದೇ ನಾನು ಹೇಳಿದ್ದು. ನೀನೇನು ಅನ್ಕೊಂಡೆ? ನಾನು ಅದೇ ಅಂದ್ಕೊಂಡೆ. ಮನೆ ಒಳಗೆ ಓಡಾಡೋದ್ರೆ ಈ ಛತ್ರಿ ಕೊಡ್ತೀನಿ ಗೆಳೆಯರೆ, ಆಚೆ ಹೋಗೋದ್ರೆ ಕೊಡಲ್ಲ. ಏನಂತೀರಾ ನೀವು ಕಮೆಂಟ್ ಮಾಡಿ. ಆಚೆ ಎಲ್ಲ ಛತ್ರಿ ತಗೊಂಡೋಗ್ಬಿಟ್ರೆ ನಾವು ವಿಡಿಯೋಗೆ ಏನ್ ಮಾಡೋಣ? ಇನ್ನೊಂದು ಛತ್ರಿ ಇದೆ, ಮಾಡೋಣ ಇಲ್ಲ ಡೇಟ್ ಮಾಡೋಣ. ಹಾಳು ಮಾಡ್ದಾಗ ತಂದಿರ, ಅದ್ರಲ್ಲಿ ಇರೋದೇ ಸ್ವಲ್ಪ, ಕತ್ರಿಗೆ ಹಾಕಿ ಹಾಳು ಮಾಡ್ದೆ ಇಷ್ಟು. ಇಂಥದ್ದೇನೋ ಒಂದು ಕೂದಲು ಅದಾಗ್ತಿಲ್ವಾ? ಏನೋ ಮಾಡಕ್ ಹೋಗಿ ಏನೇನೋ ಮಾಡ್ತಾನೆ ಇವನು. ಇವ್ರು ಯಾರು ವಿಡಿಯೋ ಮಾಡ್ಲಿಲ್ಲ, ನಾನು ಮಾಡಿದ್ದೆ. ಎಲ್ಲ ಹಾಳು ಮಾಡಕ್ ಅಡಿಯಾಗಿದೆ ನೋಡಿ. ಇವನ್ನೇನೋ ಸರಿ ಮಾಡಿದ್ರೆ ಇವನ್ ಬರೀ ಹಾಳು ಮಾಡೋದು. ಇವನು ಹಾಳು ಮಾಡ್ತಾನೆ ಇಲ್ಲ. ये कुछ नहीं बोलने का. ಎಲ್ಲರಿಗೂ ಕಾಣಿಸ್ಬಿಡ. ಯಾಕೋ ತೆಗ್ದೆ? ಏನ್ ತೆಗದ್ದ ಮಚ್ಚ? ಈಗೇನಾರ ಮತ್ತೆ ಇದಾಗಬೇಕು, ಅದು ಎಲ್ಲರೂ ಅಂಟಬೇಕು, ಚೆನ್ನಾಗಿರುತ್ತೆ ಆಗ. ಈ ಪಾಪ ಏನೋ ಮಾಡಕ್ ಹೋದ್ರೆ ಇವನ್ ಏನೇನೋ ಮಾಡಿ ಕಳಿಸ್ತಾರೆ. ನಾನು ಕಟ್ ಮಾಡ್ಕೊಡ್ತೀನಿ, ನೀನು ಅನ್ಸು ಕೊಡು. ಗೊತ್ತಾಯ್ತು. ತುಂಬಾ ವಿಡಿಯೋ ಚಡ್ಡಿ ತೋರಿಸಿ ಎಕ್ಸ್ಪೋಸ್ ಮಾಡ್ಬೇಕಾ? ತೆಗಿಂಗಿಲ್ಲ ಅಲ್ಲ. ಆಡ್ದು ಆಫ್ ಮಾಡು. ಈಗ ಅಂತು. ಹಂಗಾರೆ ಸಚಿನ್ ಅಂತ ಟೇಪೇ ಸಾಕಿತ್ತು. 3M ಎಲ್ಲ ಏನಕ್ಕೆ ಬೇಕು? ಹಾಯ್, ನನ್ನ ಹೆಸರು ಯಶಸ್ ಅಂತ ಹೇಳ್ಬಿಟ್ಟು ಐ ಆಮ್ ದ ಡೈರೆಕ್ಟರ್ ಆಫ್ ಕಾನ್ ಬನೇಗ ಕರೋಡ್ಪತಿ. ಸಮಸ್ಯೆ ಇದೆ ತಾನೇ? ಇದು ಹಿಂಗೆ ಅನ್ಸು. ಹಂಗಲ್ಲ. ಆರ್ಡರ್ ಇಲ್ಲಿ ಸಾಂಬಾರ್ ಬ್ಲೇಡ್ ತರಬಿಡ್ಲ?
ಯಾರಿಗೆ ಬ್ಲೇಡು? ಬ್ಲೇಡ್ ಏನು ಗೊತ್ತಾ ತರೋದು? ಒಂದೊಂದು ಸ್ವಲ್ಪ ಗಡ್ಡ ಜಾಸ್ತಿ ಆಗಿದೆ ಮತ್ತೆ ಕೂದಲು ಜಾಸ್ತಿ ಆಗಿದೆ, ಕಟಿಂಗ್ ಮಾಡ್ತೀನಿ ಅಂದ. ಸರಿ ಮಾಡು ಮಚ್ಚ ಅಂತ ಹೇಳ್ದೆ. ಹಂಗಾಗಿ ನಿಂಗೆ ಚೆನ್ನಾಗಿ ಕಾಣ್ತಿದೆ ಬಿಡು, ಕಟಿಂಗ್ ಮಾಡಿಸಿ ಏನು ಮಾಡ್ತೀಯಾ? ಅವನೇ ಮಾಡ್ತೀನಿ ಅಂದ್ಮೇಲೆ ನಾನು ಮಾಡು ಮಚ್ಚ. ಯಾವತ್ತು ಇಲ್ಲಿ ಯಾವತ್ತು ಫ್ರೆಂಡ್ ಟ್ಯಾಲೆಂಟಿಗೆ ಏನಂತಾರೆ ಅಪರ್ಚುನಿಟಿ ಕೊಡಬೇಕು. ಅವ್ನು ಕಟಿಂಗ್ ಮಾಡ್ತೀನಿ ಟ್ಯಾಲೆಂಟ್ ಇದೆ ಮಚ್ಚ ಅಂದ, ಮಾಡು ಮಚ್ಚ. ಈಗ ತನ್ನ ಮಾಡಿದ್ಮೇಲೆ ಏನು ಮಾಡ್ತಾನೆ? ಕಿದ್ದಬಾಗ್ತಾನೆ ತೊಳ್ಗ. ಇದು ಮೊನ್ನೆ ತಂದಿ ಈ ಕ್ರಾಫ್ಟ ಮಾದಾನ सड़क में घूमता फिरेगा. ಇದಕ್ಕೆ ಯಾವ ಥರ ಗೊತ್ತಿರಬೇಕು ಗೊತ್ತಾಗ್ತಿರೋ ನನಗೆ. ಇನ್ನೂ ಆಗ್ತಲ್ವಾ? ಗುಡ್ ಈವ್ನಿಂಗ್ ಪೀಪಲ್, ಜಸ್ಟ್ ಲಾಗ್ ಅಪ್ಲೋಡ್ ಮಾಡಿದೆ ನಮ್ಮ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಎವ್ರಿವೇರ್ ಎಲ್ಲ ಕಡೆ ಅಪ್ಲೋಡ್ ಮಾಡಿಬಿಟ್ಟು. ಆ್ಯಂಡ್ ನಮ್ಮ ಸ್ಟುಡಿಯೋವರಿಗೆ ಲ್ಯಾಪ್ಟಾಪ್ ಬೇಕು ಅಂತೆ, ಲ್ಯಾಪ್ಟಾಪ್ ಕೊಡೋಕ್ಕಾಗ್ತಾಯಿದೆ. ಓ ಶಿಟ್, ಚಾರ್ಜರ್ ಮರ್ತ್ಬಿಟ್ಟೆ. ಹಾಂ, ಈಗ ಚಾರ್ಜರ್ ತೊಗೊಂಡಿದ್ರೆ ನನಗೆ ಚಾರ್ಜ್ ಮಾಡೋಕ್ಕೆ, ನಾನು ಚಾರ್ಜ್ ಮಾಡೋಕ್ಕೆ ಏನು ಮಾಡೋದು? ಲೆಟ್ಸಿ, ಪವರ್ ಬ್ಯಾಂಕಲ್ಲಿದೆ, ಸಾಕು ಅನ್ಕೊತೀನಿ, ಗೊತ್ತಿಲ್ಲ, ನೋಡುವ. ಲೆಟ್ಸ್ ಗೋ ಫ್ಯಾಮ್, ಲೆಟ್ಸ್ ಗೋ. ಅವ್ರಿಗೆ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಕೊಟ್ಬಿಟ್ಟು ಬರೋಣ. ನಮ್ಮ ಬ್ರೋಗೆ ಲ್ಯಾಪ್ಟಾಪ್ ಕೊಟ್ಟಾಯಿತು ಆ್ಯಂಡ್ ಕೊಟ್ಬಿಟ್ಟು ಹೊರಟಿದ್ದೀವಿ. ಕೊಡೋದೆಲ್ಲ ಏನು ವಿಡಿಯೋ ಮಾಡೋದಲ್ವಾ, ಇಲ್ಲೊಂದು ರೀಚ್ ಆಗಿದ್ವಿ ಅನ್ನೋದು ನಿಮಗೆ ಒಂದು ತಿಳಿಬೇಕು. ಕ್ಯಾಪ್ಚರ್ ಸ್ಟುಡಿಯೋಸ್ ಚಿಕ್ಕಮಗಳೂರು, ಬೆಸ್ಟ್ ಸ್ಟುಡಿಯೋ ಇನ್ ಚಿಕ್ಕಮಗಳೂರು, ನೀವು ವಿಸಿಟ್ ಮಾಡಲೇಬೇಕು. ಫುಲ್ ಥೀಮಲ್ಲಿ ನಿಮಗೆ ಫೋಟೋಶೂಟ್ ಮಾಡಿಕೊಡ್ತಾರೆ. ಅಕೋಸ್ಟಿಕ್ ಫೋಮಿಗೆ ಏನೇನೋ ಸರ್ಕಸ್ ಮಾಡಿದ್ವಿ, ಬಟ್ ಅದನ್ನು ನಮಗೆ ಸ್ಟಿಕ್ ಮಾಡೋಕ್ಕಾಗಲಿಲ್ಲ 3M ಟೇಪ್ ಯೂಸ್ ಮಾಡಿಕೊಂಡು. ಅದಕ್ಕೆ ಫೆವಿ ಬಾಂಡ್ನಿಂದ ಸ್ಟಿಕ್ ಆಗುತ್ತೆ ಅಂತ ಜಸ್ಟ್ ನೋಡಿದೆ. ಈಗ ಫೆವಿ ಬಾಂಡ್ ಅಂಟು ಮಾಡೋಕೆ ಹೋಗ್ತಾಯಿದ್ದೀವಿ, ಇಲ್ಲ ಅಂತ ಹೇಳಿದ್ರೆ ವುಡ್ ಗಮ್ಸಿಂದ ಕೂರುತ್ತೆ ಅಂತ ಇತ್ತು. ಅದೇನಂತ ಹೇಳಿದ್ರೆ ರಬ್ಬರ್ ಗಮ್ಸ್ ಏನೋ ಸಮಥಿಂಗ್ ಬರುತ್ತೆ, ಆ ರಬ್ಬರ್ ಗಮ್ಸ್ ಇದ್ದರೆ ಕೂರುತ್ತೆ ಅಂತ ನೋಡ್ಬೇಕೀಗ ಯಾವುದ್ರಲ್ಲಿ ಕೂರುತ್ತೆ ಅನ್ನೋದನ್ನ ನೋಡ್ಬೇಕೀಗ. ನೋಡೋಣ, ಫೆವಿ ಬಾಂಡು ಒಂದೆರಡು ತೊಗೊಂಬಂದು ಟ್ರೈ ಮಾಡ್ತೀವಿ. ಇಫ್ ಇನ್ ಕೇಸ್ ಅದ್ರಲ್ಲಿ ಕೂತ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಧೀರಜ್ KG ಬರೋ ತನಕ ವೆಯ್ಟ್ ಮಾಡಬೇಕು. ಅವನ ಹತ್ರ ಒಂದಷ್ಟು ವುಡ್ ಗಮ್ಸ್ ಇದೆ, ಯಾವುದೇದೋ ಕಂಪ್ನಿದು ಇಟ್ಟಿದ್ದಾನೆ ಹುಡುಗ ಅವನು. ಮಲ್ಟಿಪಲ್ ಟೈಪ್ಸ್ ಆಫ್ ವುಡ್ ಗಮ್ ಇದೆ ಅವನ ಹತ್ರ, ಎಲ್ಲ ಪ್ರೀಮಿಯಮ್. ಓಕೆನಾ, ಅದೊಂದೊಂದು ಟ್ಯೂಬೇ ಅರೌಂಡ್ 3,000 to 4,000 ರುಪೀಸಿಂದ ತರಿಸಿಡ್ಸ್ಕೊಂಡಿದ್ದಾನೆ. ಅವ್ನು ಬಂದಾದಮೇಲೆ ಹೆಂಗಾದರೂ ರ್ಯಾಕ್ ಅವ್ನು ಬಂದಮೇಲೆ ಹಾಕೋದು ನಾವು, ಅವ್ನು ಬಂದಾದಮೇಲೆ ಟ್ರೈ ಮಾಡೋದು. ಇದೊಂದು ಲಾಸ್ಟ್ ಪ್ರಯತ್ನ, ನೋಡೋಣ ಹೋಗಿ. ಸ್ಟುಡಿಯೋ ಸೆಟಪ್ ಮಾಡೋದು ಫುಲ್ಲು ಈಸಿ ಅಂದ್ಕೊಂಡಿದ್ದೆ. ಏನು ಅಕೋಸ್ಟಿಕ್ ಫೋಮ್ ಬಂದುಬಿಡುತ್ತೆ, ಅದು 4 ಅಂಟಿಸೋದು, ಅದಾದಮೇಲೆ ಒಂದೆರಡು ಸಾಫ್ಟ್ ಲೈಟ್ ಹಾಕೋದು ಆಗೋಗುತ್ತೆ ಅಂದ್ಕೊಂಡೆ. ಲಿಟ್ರಲಿ ನಿಯರ್ ಟು ಒಂದು 20 ಡೇಸಿಂದ ಸೆಟಪ್ ಮಾಡ್ತಾನೇ ಇದ್ದೀವಿ, ಇನ್ನೂ ಆಗ್ತಾನೇ ಇಲ್ಲ. ಇನ್ನೇನಾದರೂ ನಮ್ಮದು ಆಫೀಸ್ ಮಾಡೋ ಪ್ಲ್ಯಾನ್ ಇದೆ, ನಮ್ಮ ಕ್ರಿಯೇಟರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿದು. ಅದೇನಾದರೂ ಮಾಡಿದ್ರೆ ಅದನ್ನು ಸೆಟ್ ಮಾಡೋ ಅಷ್ಟೊತ್ತಿಗೆ ಎಷ್ಟು ಹೊತ್ತು ಬೇಕಾಗುತ್ತೋ ಗೊತ್ತಿಲ್ಲ. ಮೇ ಬಿ ಎಲ್ಲ ನಾವೇ ಮಾಡ್ತಾಯಿದ್ದೀವಿ, ಅದಕ್ಕೆ ಇಷ್ಟ ಆಗ್ತಿರೋದು ಅನಿಸುತ್ತೆ. ಇಫ್ ಇನ್ ಕೇಸ್ ವರ್ಕರ್ಸ್ ಕೈಲಿ ಕೊಟ್ಟಿದ್ರೆ ಎಷ್ಟೊತ್ತಿಗೆ ಮುಗಿಸಾಬಿಡೋರು. ಬಟ್ ಮಜಾ ಇದೆ, ನಮ್ಮ ಕೆಲಸನ ನಮ್ಮ ಸ್ಟುಡಿಯೋನ ನಾವೇ ಸೆಟಪ್ ಮಾಡ್ತಿರೋದು ಮಜಾ ಇದೆ. ಚಿಕ್ಕಮಗಳೂರಲ್ಲಿ ಈ ಥರ ಮಾರ್ಕೆಟಿಂಗ್ ಏಜೆನ್ಸಿನ ಯಾರೂ ಮಾಡಿಲ್ಲ, ನೆಕ್ಸ್ಟು ಗೊತ್ತಿಲ್ಲ. ಬಟ್ ಮಾಡಿದರೂ ನಾವೇ ಫಸ್ಟ್ ಆಗಿರ್ತೀವಿ ಈ ಥರ ಸೆಟಪ್ಪಿಗೆ. ನೋಡುವ, ಮಾಡುವ, ಲೆಟ್ಸ್ ಗೋ. ಇಲ್ಲೊಂದು ಕಡೆ ಫೆವಿ ಬಾಂಡ್ ಸಿಗಲಿಲ್ಲ, ಬಟ್ ರಬ್ಬರ್ ಅಡಿಸಿವ್ ಗಮ್ ಅಂತ ಹೇಳಿದಕ್ಕೆ ಇದನ್ನು ಕೊಟ್ಟರು. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ವರ್ಕ್ ಆರ್ ನಾಟ್. ನೋಡೋಣ, ಜಸ್ಟ್ ರಬ್ಬರ್ ಸರ್ಫೇಸ್ ಅಲ್ವಾ, ಇದು ಲಿಕ್ವಿಡ್ ಇದೆ, ಹಾಕಿದರೆ ಸುಟ್ಟೋಗುತ್ತೆ ಅಂತ ನಾನು ಅದಕ್ಕೆ ಅದರ ಒಂದು ಬೇರೆ ನನ್ನಲ್ಲಿ ಆ್ಯಕ್ಚುಲಿ ಇನ್ನೊಂದು ಸ್ಪಾಂಜ್ ಇದೆ, ಅದ್ರ ಮೇಲೆ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ. ಇಫ್ ಇನ್ ಕೇಸ್ ಉಳಿದ್ರೆ ಓಕೆ, ಸುಟ್ಟಾದರೆ ಡಮಾರ್. ಅದಕ್ಕೆ ಅಕೋಸ್ಟಿಕ್ ಫಾರ್ಮ್ ಮೇಲೆ ಟ್ರೈ ಮಾಡಲ್ಲ. ಇದಕ್ಕೆ 140 ರೂಪಾಯಿ ಖರ್ಚಾಯಿತು. ಬೆಳಗ್ಗಿಂದ ಅದು ನೆಣ್ಸೋಕ್ಕೆ 300 ರೂಪಾಯಿ ಖರ್ಚು ಮಾಡಿದೆ. ಇದ್ರ ಬದಲಿಗೆ ಇನ್ನೊಂದು 6 ಅಕೋಸ್ಟಿಕ್ ಫಾರ್ಮೇ ಬಂದುಬಿಡೋದು ಇದನ್ನು ತರೋ ಬದಲಿಗೆ. ಫೈನಲಿ ಈಗ ವರ್ಕ್ ಆಯಿತು. ನಮ್ಮ ಹತ್ರ ಒಂದು ಆರೆಂಜ್ ಕಲರ್ ಇದೇ ಥರದ್ದು ಫಾರ್ಮ್ ಉಳಿದಿತ್ತು, ಅದ್ರಲ್ಲಿ ಹಾಕ್ಬಿಟ್ಟು ಟ್ರೈ ಮಾಡಿದ್ವಿ, ಏನೂ ಆಗಲಿಲ್ಲ. ಐ ಮೀನ್ ಅದು ಗೋಡೆಗೂ ಹೊಂಟಿತ್ತು, ಮತ್ತು ಸ್ಪಾಂಜು ಸುಟ್ಟೋಗ್ಲಿಲ್ಲ.
ಅದಕ್ಕೆ ಕ್ಯಾ ಬೋಲತಾ ಬಾಯ್ ಮೇ ಕ್ಯಾ ಬೋಲತಾ. ಹೋಲ್ಡ್ ಮಾಡ್ಬೇಕನ್ಸುತ್ತೆ 1 ನಿಮಿಷ. ಅಂಟದ ಗಾಯ್ಸ್ ಸೂಪರ್ ನೈಟ್ ಮೂಡಲ್ ಇದೆ ತಡಿ. ಫ್ಲಿಕ್ಕರಿಂಗ್. Now it's correct. ಜಾಸ್ತಿ ಗಮ್ ಹಾಕ್ಬೇಕು. ಕ್ಯಾ ಬೋಲಾ ಬಾ ಮೇ. ಜಾಸ್ತಿ ಗಮ್ ಹಾಕ್ಬೇಕು ಹೇಳಿದ್ದೆ. ಏಯ್ ನಂಗೆಲ್ಲ ಆರ್ಸಿಯಪ್ಪ. ಹಂಗಾದ್ರೆ ಮಚ್ಚ 2 ಸಾಲಲ್ಲ. ಸಾಲಲ್ಲ, ಅದನ್ನೇ ಹೇಳಿದ್ ಮತ್ತೆ ನಾನೀಗ. ಸಾಲಲ್ಲ ಅದು. ಅಥವಾ ಗೋಡೆಗೆ ಹಾಕ್ಬೇಕು ಡೈರೆಕ್ಟ್ ಆಗಿ. ಇದಾಗುತ್ತೆ, ಸೋರುತ್ತೆ. ಸ್ಪಾಂಜ್ ಒಳಗೆ ಹೋಗ್ತಿದೆ ಅಂತ. ಏನಪ್ಪ ಅದು ಯಾವ ಥರ ವರ್ಕ್ ಆಗುತ್ತಲ್ಲ ಗೊತ್ತಾಗ್ಲಿಲ್ಲ. ನೀವೇನೋ ಟೆಸ್ಟ್ ಮಾಡಿದೆ, ನಾನು ನೋಡಲಿಲ್ಲ. ಇಸ್ಕಿ ಬ್ಯಾಂಕ್ ಏಯ್ ಈಗ ಇದ್ರ ಮೇಲೆ ಹಾಕಿದ್ವಿ, ಬಟ್ ಇಟ್ಸ್ ನಾಟ್ ವರ್ಕಿಂಗ್. ಅದಕ್ಕೆ ಗೋಡೆ ಮೇಲೆ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ಇದನ್ನ ನಡೆಸ್ ನೋಡೋಣ. ಇದು ಒಂದು ಟ್ರೈ. ಇದು ಸೋರ್ತಾ ಇದೆ ಗಾಯ್ಸ್. ಮತ್ ನಾನು ಏನು ಹೇಳಿದೆ ಕತೆ ಹೇಳ್ದೆ ನಿಂಗೆ ನಾನು. ನಮ್ಮ ಮನೆಯಲ್ಲಿ ಬಂದು ಜಾಡ್ತಿದೆ, ಹೊಡೆಯೋಕ್ಕಿಂತ ಮುಂಚೆ ಇದನ್ನು ಕ್ಲಿಯರ್ ಮಾಡ್ಬೇಕು ನಾನು. ಇಲ್ಲ ನನಗೆ ಬೂಟ್ ಹೋಗೋದೇ ಗ್ಯಾರಂಟಿ. ನೋ ಗ್ಯಾಪ್. ಗೋಡೆ ಮೇಲೆ ಹಾಕ್ಬಿಟ್ಟು ಹಾಕೋದ್ ಕಷ್ಟ ಇದೆ. ಅದು ಸ್ಪ್ರೇನೇ ಬೆಸ್ಟ್ ಕಣ. ಸ್ಪ್ರೇ ಆದ್ರೆ ಹಿಂಗ್ ಪುಸ್ ಪುಸ್ ಹೊಡಿಯೋದು. ಅದನ್ನೇ ತರ್ಬೋದಿತ್ತು, ಅದಿತ್ತ ಅದು. ಅದು ಆನ್ಲೈನ್ ತರಿಸ್ಬೇಕು. 800-900 ರೂಪಾಯಿ. ಫೋನ್ ಹೊಡಿತಾ ಇದೆ. ಒಳ್ಳೆ ಕಾಂಟ್ಯಾಕ್ಟ್ ಸಿಗಿದೆ. ಚಿಕ್ಕ ನಮ್ಮ ಆರ್ಧ್ಯ ಹೋಮ್ ಸ್ಟೇ ಕಡೆಗೆ ನಾನು ಮತ್ತೆ ನಿಯಾಲ್ ಸರ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೂಪರ್ ನೈಟ್ ಮೂಡಲ್ಲಿ ನಮ್ಮ ಆ್ಯಕ್ಷನ್ ಕ್ಯಾಮ್ರಾ ಇಟ್ಟಿದ್ದೀನಿ. ನೀವು ನೋಡ್ಬೋದು ಬೆಳಕು ಯಾವ ರೇಂಜಿಗೆ ಬರ್ತಾ ಇದೆ ಅಂತ. ವಿಶೇಷ ಏನು ಗೊತ್ತಾ, ಅದೇನೋ ಗೊತ್ತಿಲ್ಲ, ನನಗೂ ಸಡನ್ನಾಗಿ ಹೋಮ್ ಸ್ಟೇಗೆ ಬರ್ಬೇಕನ್ನಿಸ್ತು ಇವತ್ತು. ಆ್ಯಂಡ್ ವಿಷಯ ಏನಂದರೆ, ಇವತ್ತಿಗೆ ನಮ್ಮ ಹೋಮ್ ಸ್ಟೇ ಮಾಡಿ 1 ಇಯರ್. ನಂಗೆ ಗೊತ್ತಿಲ್ಲ ಯಾಕೆ ಸಡನ್ನಾಗಿ ಅನಿಸ್ತು ಅಂತ. ಸರ್ ಕಾಲ್ ಮಾಡಿದ್ರು, ಲ್ಯಾಡರ್ ಬೇಕು ಅಂತ. ಸರ್ ನಾನು ಬರ್ತೀನಿ ಅಂದೆ. ಆ್ಯಂಡ್ ಈ ಕಾರ್ ಒಳಗೆ ಬಂದಾದ್ಮೇಲೆ ಹೇಳಿದ್ರು ಇವತ್ತಿಗೆ 1 ಇಯರ್ ಆಯ್ತು ಅಂತ. ಎಕ್ಸಾಕ್ಟ್ಲಿ ಇವತ್ತು 1 ಇಯರ್ಗೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದೀನಿ, ಸಮಥಿಂಗ್ ನ್ಯೂ ಇಸ್ ಕಮಿಂಗ್ ಅಪ್ ಅಂತ. ಇವತ್ತು ಹೋಗ್ಬಿಟ್ಟು ರೀಶೇರ್ ಮಾಡ್ತೀನಿ ಸರ್ ಅದನ್ನ. ಆ ಸ್ಟೋರಿನ ರೀಶೇರ್ ಮಾಡ್ತೀನಿ. ಸರ್ ಏನು ಅನಿಸ್ತಾ ಇದೆ 1 ಇಯರ್ ಎಕ್ಸ್ಪೀರಿಯನ್ಸ್? ತೊಳಿ ಮೈಕ್ ತೊಳಿ, ಕ್ಯಾಮ್ರಾ ಹಿಡ್ಕೊಂಡು. ಭಾಳ ಸೆಕ್ಸಿ ಮಜಾ. ಬಟ್ ಏನಂದರೆ ಡೈಲಿ ಒಂದು ಪ್ರಾಬ್ಲಮ್ ಅಂದಮೇಲೆ ಇನ್ನೊಂದು ಪ್ರಾಬ್ಲಮ್ಮು ಬಂದರೆ, ಗೆಸ್ಟ್ ಪ್ರಾಬ್ಲಮ್ಮು ಇಲ್ಲ ಹೋಮ್ ಸ್ಟೇ ಪ್ರಾಬ್ಲಮ್ಮು ಇಲ್ಲ. ಸ್ಟಾರ್ಟಿಂಗಲ್ಲಿ ನಿಮಗೆ ನೆನಪಿದೆಯಾ, ಗೆಸ್ಟ್ ಬರ್ತಿಲ್ಲ ಅಂತ ತಲೆ ಕೆಡ್ಸ್ಕೊಂತ ಇದ್ವಿ ನಾವು. ಹೌದೌದು, ಗೆಸ್ಟ್ ಬರ್ತಿಲ್ಲ ಅಂತ ಅವಾಗೆಲ್ಲ ಹೆವಿ ತಲೆ ಕೆಡ್ಸ್ಕೊಂಡಿದ್ವಿ. ಇವಾಗ ಗೆಸ್ಟ್ ನ ಮ್ಯಾನೇಜ್ ಮಾಡಕ್ಕೆ ತಲೆ ಕೆಡ್ಸ್ಕೊಂತ. ಇದೆಲ್ಲ ನಮ್ಮ ಸಂಜು ಸ್ಯಾಮ್ಸನ್ ಕಡೆಯಿಂದ ಒಂದು ಐಡಿಯಾ ಹಾಕಿದೀವಿ ಹೋಮ್ ಸ್ಟೇಗೆ. ಈಗ ಜನ ತಡ್ಕೊಳಕ್ಕಾಗ್ತಿಲ್ಲ, ಹೌದೌದು, ಹೆವಿ ಜನ. ಆ್ಯಂಡ್ ಯಾರ್ಯಾರು ನನ್ನ ಏಜೆನ್ಸಿ ಮುಖಾಂತರ ಬರ್ತಿದ್ದಾರೆ ಅವ್ರಿಗೂ ಇದೇ ಸಮಸ್ಯೆ ಆಗಿದೆ. ಬಿಸ್ನೆಸ್ ಆಗ್ತಾ ಇಲ್ಲ ಅಂತಿದ್ರು. ಸರ್ ಗ್ಯಾಪಲ್ಲಿ ಪ್ರಮೋಷನ್ ಮಾಡ್ಕೊಂತೀನಿ. ಈಗೆಲ್ಲ ಕಸ್ಟಮರ್ಸ್ ತಡೆಯಕ್ಕೆ ಆಗ್ತಿಲ್ಲ ಅಂತಾರೆ. ಹೌದು, ನಮ್ಮ ಏಜೆನ್ಸಿಗೆ ಬಂದ್ರೆ ನಿಮಗೆ ನೋಡಿ ಈ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಗೆಸ್ಟ್ ಜಾಸ್ತಿಯಾಗಿ ಬೇಡಪ್ಪ ಬೇಡ, ಇವತ್ತು ಒಂದಿನಾರ ನೆಮ್ಮದಿ. ಏನಾಗ್ತಿದೆ, ನಮ್ಮ ಹೋಮ್ ಸ್ಟೇ ಫುಲ್ ಆಗ್ಬಿಟ್ಟು ಬೇರೆ ಹೋಮ್ ಸ್ಟೇ ಫುಲ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ ನಾವು. ಹೌದು, ನಿಯರ್ಲಿ ವೀಕೆಂಡ್ ಬಂತಂತ ಹೇಳಿದ್ರೆ ನಮ್ಮ ಹೋಮ್ ಸ್ಟೇ ಫಿಲ್ ಮಾಡಿ ಇನ್ನೂ 1-2 ಹೋಮ್ ಸ್ಟೇ ಫುಲ್ ಮಾಡ್ಕೊಡ್ತಾ ಇದೀವಿ. ಅಷ್ಟು ಕಸ್ಟಮರ್ಸ್ ಅಟೆನ್ಷನ್ ನಾವು ಗೇನ್ ಮಾಡಿದೀವಿ ಆರ್ದೇ ಹೋಮ್ ಸ್ಟೇಗೆ ಈಗ. ಹೌದು, ಆದ್ರೆ ಬರೋ ಟೂರಿಸ್ಟ್ಗೆಲ್ಲ ಒಂದು ಹೇಳೋದೇನಂದ್ರೆ, ಬಂದು ನೀವು ಬರೀ ಸ್ಟೇನ ಎಂಜಾಯ್ ಮಾಡೋಗಿ, ಅಲ್ಲಿ ಕಿರಿಕ್ ಮಾಡೋದು, ಕಸ ಹಾಕೋದು, ಕುಡ್ದು ಹೆಂಗೆಂಗೋ ಆಡೋದು. ಮೊನ್ನೆ ಸ್ಟೆಪ್ಲೇಸರ್ ಗಾನ್ ಗೋಪಾಲ್ ಆಯ್ತು, ಹೇಳ್ಬಾರ್ದು. ಬಟ್ ಸ್ಟಿಲ್ ಅದು ಮನದಾಳದ ನೋವು ತಡೆಯಕ್ಕಾಗ್ದಲ್ಲೇ ಹೇಳ್ಬಿಟ್ವಿ. ಅಂಡ್ ಮೊನ್ನೆ ನಮ್ಮ ಹೋಮ್ ಸ್ಟೇ ಹುಡುಗನ್ ಪ್ರಾಬ್ಲಮ್ ಮಾಡಿದ್ರು, ಬಂದ್ಬಿಟ್ಟು ಗೆಸ್ಟ್ ಕುಡ್ದ್ಬಿಟ್ಟು ಹೊಡೆಯೋದು. ಎಂಜಾಯ್ ಮಾಡಕ್ ಬಂದಿರ್ತೀರಾ, ಎಂಜಾಯ್ ಮಾಡಿ. ನಾವು ನಿಮ್ ತರ ಏನಾರು ರಾಂಗ್ ಆದ್ರೆ ಪೊಲೀಸಿಗೆ ಕರ್ಸಿ ಬಹಳಷ್ಟು ಸೀನ್ ಮಾಡ್ಬೋದು. ಅದ್ ಹೆಂಗ್ ಊರ್ದಾಟ ಹೋಗ್ತೀರಾ ನಾವು ನೋಡಿ. ಅದೇ, ನೀವು ನಮ್ಮೂರಿಗೆ ಬಂದ್ಮೇಲೆ ನೀವು ಎಷ್ಟು ಲಿಮಿಟ್ಸ್ ಅಲ್ಲಿ ಇದ್ದು ನೀವು ನಿಮ್ಮ ಪಾಡಿಗಿದ್ರೆ, ನಾವು ನಮ್ಮ ಪಾಡಿಗೆ ಖುಷಿಯಾಗಿ ಇರ್ತೀವಿ. ನೀವು ಬಂದ್ಬಿಟ್ಟು ಇಲ್ಲಿ ಹೆಂಗೆಂಗೋ ಆಡಿದ್ರೆ. ಅಂಡ್ ಬರೀ ಇಲ್ಲೇ ಅಲ್ಲ, ನೀವೆಲ್ಲೇ ಹೋದ್ರು ನೀವು ಯಾವ ತರ ಅವ್ರಿಗೆ ಟ್ರೀಟ್ ಮಾಡ್ತೀರಾ, ಅವರು ನಿಮಗೆ ಆ ಥರನೇ ಟ್ರೀಟ್ ಮಾಡ್ತಾರೆ. ನೀವು ರ್ಯಾಶ್ ಆಗಿ ಮಂಗನಂಗೆಲ್ಲ ಟ್ರೀಟ್ ಮಾಡಿದ್ರೆ ನಮಗೂ ಗೊತ್ತು ಹೆಂಗ್ ಟ್ರೀಟ್ ಮಾಡ್ಬೇಕಂತ. ನೀವು ಹೊಸಬ್ರು ಊರಿಗೆ, ನಾವು ಹಳೊಬ್ರು, ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಬಂದಾದ್ಮೇಲೆ. ಅಷ್ಟೇ. ಏನಂತೀರಾ ಇಷ್ಟೆಲ್ಲ ಮಾತಾಡದ್ಮೇಲೆ? ಹೌದು,
ನೋಡೋ ಇಲ್ಲಿ ಕ್ಯಾಮ್ರಾ ಫ್ರಂಟ್ ಫೇಸಿಂಗ್ ಬರುತ್ತೆ ಈಗ. ಏನಂದ್ರೆ ಹಾ. ಹಿಂದಿಲಿ ಒಂದು ಡೈಲಾಗ್ ಇದೆ, ಗ್ರಾಚಾರ್ ಘಾಣ್ ಮರೆ ತೋ ಖುದಾ ಕ್ಯಾ ಕರೆ ಅಂತ. ಹಾ. ನಮ್ಮ ಹೋಮ್ ಸ್ಟೇಲಿ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್. ನೀವು ಮೈಕ್ನ ಸೈಡಿಗೆ ಅನ್ಸ್ಕೊಂಬಿಡಿ, ಎರಡೆರಡು ಏನಕ್ಕೆ ಇಡ್ತೀರಾ? ಅಲ್ಲ ಇಲ್ಲಿ 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 ಮ್ಯಾಗ್ನೆಟ್ ಇದೆ, ಆ ಕಡೆ ಸೈಡ್ ಇಲ್ಲಿ 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 ಇಲ್ಲಿ. ಭಾಳ ಹೊಸದು. ಹಾಂ ಏನಂದ್ರೆ ಹಾಂ ಹೋಮ್ ಸ್ಟೈಲ್ ಮೊನ್ನೆ ಗ್ಯಾಸಿನ ಸಮಸ್ಯೆ ಹಾಂ ಪ್ರಾಬ್ಲಮ್ ಸಾಲ್ವ್ ಆಯಿತು. ನೆಕ್ಸ್ಟ್ ನೀರಿನ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ನಮ್ಮ ಆಯಿತು. ಮಲ್ನಾಡು ಹೋಮ್ ಸ್ಟೇ ಇಟ್ಟಾಗ್ಲೂ ಸೇಮ್ ಪ್ರಾಬ್ಲಮ್ ಫೇಸ್ ಆಗಿದ್ದು. ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ, ನಾನು ಸೆಕೆಂಡ್ ಲಾಗೆ ಅದಿರೋದು, ಚೆಕ್ ಮಾಡಿ. ಗೆಸ್ಟಿನ ಪ್ರಾಬ್ಲಮ್ಮು ಅದು ಸಾಲ್ವ್ ಆಯಿತು, ಎಲ್ಲ ಸಾಲ್ವ್ ಆಯಿತು. ಇವಾಗ ಹಂಚಿಂದ ಲೀಕೇಜ್ ಪ್ರಾಬ್ಲಮ್, ಇದನ್ನ ಸಾಲ್ವ್ ಮಾಡೋಕ್ಕೆ ಅಲ್ಲ ಆ ಹಂಚು ಲೀಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿಯರ್ಲಿ 2 to 3 lakhs ಖರ್ಚು ಮಾಡಿ ಸರಿ ಮಾಡಿದ್ವಿ. ಈಗ ಮತ್ತೆ ಪ್ರಾಬ್ಲಮ್. ಇದಕ್ಕೆ ಹೇಳೋದು ಗ್ರಾಚಾರ್ ಘಾಣ್ ಮರೆ ತೋ ಖುದಾ ಕ್ಯಾ ಕರೆ ಅಂತ. ಇದೊಂಥರ ಬ್ರೇಕಪ್ ಆಗಿರೋ ಹುಡುಗಿನ ಕರ್ಕೊಂಬಂದು ರೆಡಿ ಮಾಡಿಸ್ದಂಗೆ ಆಗ್ತಿದೆ. ಏನಂತೀರಾ ಸರ್ ಈ ಡೈಲಾಗಿಗೆ? ಹೌದೌದೌದು. ಬ್ರೇಕಪ್ ಆಗಿರೋರ್ನ ಆರಾಮಾಗಿ ಇದ್ಬಿಡು ಅಂತ ಬಿಟ್ಬಿಡ್ಬೇಕು. ಅವರಿಗೆ ಸಮಾಧಾನ ಮಾಡಕ್ ಹೋದ್ರೆ ನಮಗೆ ರಿವರ್ಸ್ ಹೊಡೆಯುತ್ತೆ. ಹಂಗೆ ಆಗಿದೆ ಈಗ. ಅಷ್ಟೇ. ನಮ್ಮೂರಲ್ಲಿ ಮಳೆ ಒಳ್ಳೆ ಬತ್ಲು ಮನೆ ತರ ಶವರ್ ನೀರು, ಶವರ್ ವಿತ್ ಜಕ್ಕುಸಿ ಬಟ್ ಜಕ್ಕುಸಿ ಲಾಟ್ ಇರುತ್ತೆ, ಇದು ಕೋಲ್ಡ್ ಅಷ್ಟೇ. ಇದೆಲ್ಲ ಹಾಕ್ಬಿಟ್ಟಿದೆ, ಫ್ಯಾನ್ ಎಲ್ಲ ಹಾಕ್ಬಿಟ್ಟಿದೆ ತರ ಬರ್ತಾ ಇದೆ. ಎಲ್ಲೆಲ್ಲಿಂದ ಮಳೆ ಬರುತ್ತೋ, ಎಲ್ಲೇ ಏನಾಗ್ತಿದೆಯೋ ಗೊತ್ತಿಲ್ಲ. ನಂಗೆ ಇಂಡಿಕೇಟ್ರು ವರ್ಕ್ ಆಗ್ತಿಲ್ಲ ಅನ್ಸುತ್ತೆ. ಅಣ್ಣ ಸಡನ್ ಆಗಿ ಲೆಫ್ಟಿಗೆ ಹೊಡೆದು ಬಿಟ್ರು. ನಮ್ ಸರ್ ಸದ್ಯ ರೋಡ್ ನೋಡ್ತಿರೋದಕ್ಕೆ ಪ್ರಾಬ್ಲಮ್ ಆಗ್ಲಿಲ್ಲ, ಅಷ್ಟೇ. ಕ್ಯಾಮ್ರಾ ನೋಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು ಇಷ್ಟೊತ್ತಿಗೆ. ಯಾರಿಗಾರ ಸಿಲಿಂಡರ್ ಬೇಕಾ ನೋಡಿ, ಸಿಲಿಂಡ್ರು ನೋಡಿ ವ್ಯಾನ್ ಹೆಂಗ್ ಹೋಗ್ತಾ ಇದೆ. ಯಾರಿಗಾದ್ರೂ ಬೇಕಾ? ಸಪ್ಲೈ ಬೇಕಾ? ಸಿಲಿಂಡ್ರು ಇಲ್ಲೇ ಏನಾದ್ರು ರಾಬ್ರಿ ಮಾಡೋಣ ಸರ್, ಸಿಲಿಂಡರ್ನ ರಾಬ್ರಿ ಮಾಡೋಣ. ಬೇಡಪ್ಪ ಬೇಡ. ಆಮೇಲೆ ಈ ಸಿಲಿಂಡರ್ ಮುಂದೆ ಹೋಗಿ ಅವನ್ ಯಾರು ರಾಬ್ರಿ ಮಾಡಿ ನನ್ನ ಹೆಸರ ಮೇಲೆ ಬಂದು ಪೊಲೀಸರು ಈ ವಿಡಿಯೋ ನೋಡಿ ಬೇಡ ಅಂತೀರಾ? ಬೇಡಕ್ಕೆ. ಅಂಡ್ ನಿಮಗೆ ಇನ್ನೊಂದು ಮ್ಯಾಟ್ರ್ ಹೇಳ್ಬೇಕು, ನಮ್ಮ ಸರ್ 2020 ಅಲ್ಲೇ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರು. ಅಂಡ್ ಚಾನೆಲ್ ನೇಮ್ ಕೇಳಿದ್ರೆ ಎಲ್ಲ ಗಾಬರಿ ಆಗ್ತೀರಾ. ನೀವ್ ಹೇಳ್ಬಿಡಿ ಸರ್. ಫುಡ್ ಮಂಕಿ ಅಂತ ಚಾನಲ್ ಇತ್ತು. ಐ ವಾಸ್ ಬಿಟ್ ಹೆಸಿಟೇಟ್ ಟು ಕಮ್ ಅಂಡ್ ಸ್ಪೀಕ್ ಅಪ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಈಗ ಫುಲ್ಲು ಸರ್ ಈಗ ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಈ ಅನ್ಕೊಂಡಿದ್ದೀನಿ. ತರ ಇದ್ಬಿಟ್ಟಿದ್ರೆ ನಮ್ ಸರ್ ಇಷ್ಟೊತ್ತಿಗೆ 1 million ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ನಮ್ಮನ್ನ ಬೆಳೆಸ್ತಾ ಇದ್ರು. ಹೌದೌದು. ಇರ್ಲಿ, ತೊಂದರೆ ಇಲ್ಲ. ಈಗ ಸರ್ ಹೊಸ ಚಾನಲ್ ಓಪನ್ ಮಾಡಿಸ್ತೀವಿ, ಈಗ ಬೆಳೆಸಿ. ಏನ್ ಬೆಳೆಸ್ಬೇಕಾ ಸರ್? ಚಾನಲ್ ಜಾಸ್ತಿ ಬೇಡ. ನಮ್ಮ MBA ಕೋಚಿಂಗ್ ಪೇಜಿಗೆ ಬಂದ್ಬಿಟ್ಟು ಫಾಲೋ ಮಾಡ್ಬಿಟ್ಟು ನಿಮ್ಮ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟಿ ಮಾಡಕ್ ನಮ್ಮ ಕೋಚಿಂಗಿಗೆ ಕಳ್ಸ್ಕೊಡಿ. ಹೌದು, ಅದು ಕೂಡ ತುಂಬಾ ಸಹಾಯನೇ ಆಗುತ್ತೆ. ಏನಂದ್ರೆ ಸಂಜು 2020 ಯಾರ್ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು ಹೌದು, ಅವ್ರೆಲ್ಲ ಹುಚ್ಚರು ಅನ್ನೋರು. ಬಟ್ ನಾನು ಇವತ್ತೊಂದು ಸ್ಟೋರಿ ಹಾಕಿದ್ದೆ, ನೋಡಿದ್ರೆ ಇವತ್ತು? ಇಲ್ಲ. ಇಟ್ಸ್ ಎ ಕ್ರಿಂಜ್ ಅಂಟಿಲ್ ಯು ಕ್ರಿಯೇಟ್ ಯುವರ್ ಓನ್ ಕಾಂಟೆಂಟ್ ಅಂತ ಹೇಳ್ಬಿಟ್ಟು. ಅದೇ ಇವಾಗ ಇದೇ ಟ್ರೆಂಡ್ ಅಲ್ಲ, ದಿ ಮೋಸ್ಟ್ ಅರ್ನಿಂಗ್ ಜಾಬ್. ಅದೇ ಅದನ್ನ ಹೇಳಬೇಕು, ಅರ್ನಿಂಗ್ ಜಾಬ್. ಈಗ ಯಾರು ಮೈಂಡ್ಫುಲ್ ಆಫ್ ಪೀಸ್ ಜೊತೆಗೆ ಜಾಬ್ ಇದು, ಅರ್ನಿಂಗ್ ಜಾಬ್. ಹೌದು, ವಿತೌಟ್ ಟೆನ್ಷನ್. ನೀವು ನಂಬ್ತಿರೋ ಬಿಡ್ತಿರೋ, ಆರಾಮಾಗಿ ಒಂದು 100K ಫಾಲೋವರ್ಸ್ ಇದ್ರೆ ನೀವೊಂದು ಪ್ರಮೋಷನ್ಗೆ ಆರಾಮಾಗಿ 20,000 to 25,000 rupees ಚಾರ್ಜ್ ಮಾಡ್ಬೋದು. ನಿಮಗೆ ಯಾವ್ದು ಪ್ರೈವೇಟ್ ಸೆಕ್ಟರ್ ಜಾಬಲ್ಲಿ ಸಿಗುತ್ತೆ, ಯಾವ ಗೌರ್ಮೆಂಟ್ ಜಾಬಲ್ಲಿ ಸಿಗುತ್ತೆ? ಒಂದು ಪ್ರಮೋಷನ್ಗೆ 20-25 ಸಾವಿರ, ತಿಂಗಳಿಗೆ ಒಂದು 5 ಬಂದರೆ ಮುಗೀತು, ಚಿಲ್ ಲೈಫು, ಆರಾಮ್ ಜೀವನ. ಆ್ಯಂಡ್ ನೀವು ಥಿಂಕ್ ಮಾಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಓಡ್ತಾ ಇದೆ, ಯೂಟ್ಯೂಬ್ ಓಡ್ತಾ ಇದೆ, ಟಿಕ್ಟಾಕ್ ಬ್ಯಾನ್ ಆದಂಗೆ ಬ್ಯಾನ್ ಆದರೆ ಏನು ಮಾಡ್ತೀರಾ ಅಂತ. ಅದಾದ್ಮೇಲೆ ಇನ್ನೊಂದು ಪ್ಲಾಟ್ಫಾರ್ಮ್ ಬಂದೇ ಬರುತ್ತೆ. ಟಿಕ್ಟಾಕ್ ಹೋಯ್ತು ಅಂತ ಇನ್ಸ್ಟಾಗ್ರಾಮರ್ ಸುಮ್ಮಾದ್ರ ರೀಲ್ಸ್ ಬಿಟ್ರು, ಇನ್ಸ್ಟಾಗ್ರಾಮ್ ರೀಲ್ಸ್ ಬಿಟ್ರು ಅಂತ ಯೂಟ್ಯೂಬರ್ ಸುಮ್ಮನಾದ್ರ ಯೂಟ್ಯೂಬ್ ಶಾರ್ಟ್ಸ್ ಬಿಟ್ರು. ಸೊ ಟಿಕ್ಟಾಕ್ ಹೋದಂಗೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಹೋದ್ರೂ ಕೂಡ ಇನ್ನೊಂದು ಬರುತ್ತೆ. ಅದಕ್ಕೆ ನೀವು ಫೇಸ್ ವ್ಯಾಲ್ಯೂ ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ನೀವು ಯಾವುದೇ ಅಪ್ಲಿಕೇಶನ್ಗೆ ಹೋದ್ರೂ ನಿಮ್ಮ ಫೇಸ್ ವ್ಯಾಲ್ಯೂ ಇತ್ತು ಅಂತ ಹೇಳಿದ್ರೆ ಜನ ಇವರ ಅಂತ ಹೇಳ್ಬಿಟ್ಟು ಫಾಲೋ ಮಾಡ್ತಾರೆ ನಿಮಗೆ. ಫೇಸ್ ವ್ಯಾಲ್ಯೂ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಹೋಮ್ ಸ್ಟೇ ದಾರಿ ಬಂತು. ಮೂಡಿಗೆರೆ ಚಿಕ್ಕಮಗಳೂರು ಮೈನ್ ರೋಡ್ ಇಂದ ಜಸ್ಟ್ ಸಾಲುಮರದ ತಿಮ್ಮಕ್ಕ ಪಾರ್ಕ್ ಹತ್ರ ಒಂದು ಕಿಂಗ್ಸ್ 11 ಅಂತ ಒಂದು ಕೆಫೆ ಇತ್ತು. ನಾವು ತಿಂದಿದ್ದು ಕ್ಲೋಸ್ ಮಾಡ್ಬಿಟ್ಟು ನಾನು ಸಂಜು ಹೋಗ್ಬಿಟ್ಟು ತಿಂದ್ವಿ. ಅದು ಫ್ರೆಂಚ್ ಫ್ರೈಸ್ ನ ಎಲ್ಲೂ ಇಷ್ಟ ಆಗಿರಲಿಲ್ಲ ನಮಗೆ, ಆ ರೇಂಜಿಗೆ ಇಷ್ಟ ಆಗಿತ್ತು. ಚೆನ್ನಾಗಿತ್ತು ಆಯ್ತಾ. ಬಟ್ ತಿಂದಿದ್ದು ನೆಕ್ಸ್ಟ್ನೇ ದಿನಾನೇ ಬಾಕ್ಲಾಕ್ಬಿಟ್ಟಿದ್ದಾನೆ. ನನಗೂ ಫೋನು ನಿಮಗೂ ಫೋನು, ಕ್ರೇಜಿ. ಅವತ್ತು ಹಾಕಿದ್ದು ಮತ್ತೆ ಕಾಲ್ ಮಾಡ್ತಿದ್ದಾರೆ. ಹಲೋ, ಒಳ್ಳೆ ಕಾಂಟೆಂಟ್ ಆಯ್ತು. 20 minutes ಮೇಲೆ ಹೋಯ್ತು ನಮ್ಮ ಲಾಗ್. ಈಗ ದಯವಿಟ್ಟು ಫುಲ್ ನೋಡಿ. ಒಳ್ಳೆ ಮಜಾ ಇದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಅಲ್ಲಿ ಬಹಳ ಮಜಾ ಇದೆ. ಈಗ ನಾವು ಹೋಮ್ ಸ್ಟೇಗೆ ಬಂದಿದ್ದೀವಿ. ಸರ್ ಕರೆಂಟ್ ಇಲ್ವಾ? ನಮ್ಮಿಬ್ರು ಹೋಮ್ ಸ್ಟೇ ವರ್ಕರು
ಕನ್ನಡದವ್ರಲ್ಲ, ಬಟ್ ಕನ್ನಡ ಕಲಿತಾ ಇದ್ದಾರೆ. ಓ ಇನ್ನೊಬ್ಬ ಬಂದ. ಹಾಂ, ಫಸ್ಟ್ ಟೈಮ್ ಮೀಟಿಂಗ್ ಮೀ. ಈಕೇನೋ ಕನ್ಸಂದಿರ, ಈಕೇನೋ ಬಟ್ ಕನ್ನಡದ ಕಲಿತಾ ಇದ್ದಾರೆ. ನಾವು ಕನ್ನಡದವ್ರನ್ನೇ ಎಂಪ್ಲಾಯ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಮಾಡಿದ್ವಿ ಬಟ್ ಬಂದ್ಯಾರ. ಬಟ್ ಕನ್ನಡದವ್ರದ್ದು ಕೇಳಿದ್ರೆ 30,000-35,000 ಕೇಳ್ತಾರೆ. ನಮಗೆ ಆಗೋ ಆದಾಯದಲ್ಲಿ ಎಷ್ಟು ಕೊಡೋಕ್ಕಾಗತ್ತೆ? Sir, you are going in front of church. ನೋಡಿ ತೋಪೆನ್ ತೋರಿಸಿ ಮತ್ತೆ ಫೇಮಸ್. Atope, say hi to my camera. Hi. Say one more time. Hi, sir. All girls fan were asking me, where is Tope, where is Tope? Because they love you. You look like a Korean boy. So they were asking me, where is Tope, where is Tope? ನಮ್ಮ ಹೋಮ್ ಸ್ಟೇ ನೋಡ್ಕೊಳ್ಳಿ, ಏನು ಬ್ಯೂಟಿ ಇದೆ ಅಲ್ಲ. ಇದೆರಡು ರೂಮು ನಾನು ತೋರಿಸಿದ್ದೆ ಅವತ್ತು. ಹಿಂದ್ಗಡೆ 2 ರೂಮು ಬಂದಾಗೆಲ್ಲ ನೈಟ್ ಟೈಮಲ್ಲೇ ಬರ್ತಾ ಇದ್ದೀನಿ, ಇಲ್ಲಾಂದರೆ ಮಳೆ ಬರ್ತಾ ಇರುತ್ತೆ. ನೀವು ಆರ್ಜೆ ಹೋಮ್ ಸ್ಟೇ ಪೇಜಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ವಿತ್ ಡ್ರೋನ್ ಶೂಟ್ ಇದೆ ನಮ್ಮ ಹಿಂದ್ಗಡೆ ರೂಮ್ಸಿಂದ. ಸರ್ ಎಲ್ಲಿ? ಹಾಂ, ಎಲ್ಲರಿಗೂ ಪ್ರಮೋಷನ್ ಮಾಡ್ತಿದ್ದೀವಿ ಇವತ್ತು. ಹಾಂ ಹಾಂ, ಐ ಸ್ಟಾರ್ಟ್ ಎವ್ರಿವೇರ್ ಲಾಗಿಂಗ್. ಈಸ್ ಇಕೆನೋ ಅವರ್ ಒನ್ ಮೋರ್ ವರ್ಕರ್. ಸೇ ಹಾಯ್. Hi. And from today onwards, girls will start to ask you also. Till now they were asking, where is Tope, where is Tope? From today they will ask, where is Ikeno, where is Ikeno? Okay. ನಮ್ಮ ಸಾಹಸ ನೋಡ್ತೀರಾ? ಇಲ್ಲಿ 2 ಚೇರ್ ಇಟ್ಬಿಟ್ಟು ಚೇರ್ ಮೇಲೆ ನಮ್ಮ ಸರ್ ಹತ್ತವ್ರೆ. ಸಿ, ಚೇರ್ ಮೇಲೆ ಎಣಿ ಇಟ್ಟು ಅದ್ರ ಮೇಲೆ ಹತ್ತಿದ್ದಾರೆ. ಮಜಾ ಇದೆ. ಫೈನಲಿ ಆಫ್ಟರ್ ಮೆನಿ ಜುಗಾತ್ಸ್ ಅಲ್ಲಿಂದನೇ ನೀರು ಲೀಕ್ ಆಗ್ತಾ ಇದ್ದಿದ್ದು. ವಿ ಫೌಂಡ್ ದ ಸ್ಪಾಟ್ ಆ್ಯಂಡ್ 4 ಚೇರ್ ಹಾಕ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ ಸೊಳ್ಳೆ ಕಚ್ಚಿ ಕಷ್ಟಪಡ್ತೀವಿ. ಸ್ಟ್ರಗಲ್ ಇಸ್ ರಿಯಲ್. ಸರ್ ಏನು ಗೊಪ್ಪ ಅಂತಲ್ಲ, ನೀವು ಈ ಕಡೆ ನನ್ನನ್ನು ನೋಡಿ ಸರ್, ಬೇಡ ಸರಿ ದೃಷ್ಟಿ ಆಗುತ್ತೆ ಆಮೇಲೆ. ರಿಯಲ್ ಟ್ಯಾಲೆಂಟ್ ಇದೆ ಅಂತೆ ಸಂಜೆ ನನಗೆ. ಟ್ಯಾಲೆಂಟ್ ಥರ ಯೂಸ್ ಮಾಡ್ತೀರಾ? ಇಲ್ಲಿ ಯಾವುದೋ ಒಂದು ಸೊಳ್ಳೆ ಇದೆ ಕಣ ಸಂಜೆ. ಮಜಾ ಮಾಡ್ತಿದ್ದೀರಾ? ಕೆಳಗಿಡೀರಿ ಆಯ್ತಲ್ಲ. ಇನ್ನೊಂದು ಬೇಕಾ ಟೇಪು ಹಾಕ್ಬಿಡ್ತೀರಾ? ಇನ್ನೊಂದೆಲ್ಲ ನೀರು ಬಂತಾ? ಇಲ್ಲ ಇಲ್ಲ, ಇದಕ್ಕೆ ಹಾಕ್ತೀನಿ. ಇಲ್ಲ ಕೊಡು. ಇದಾಗಿರುತ್ತೆ ನಮ್ಮ ಡೇ 48. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 49 ಒಳಗೆ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.